ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಡಿಫರೆಂಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಬೈನರಿ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಕ್ವಶನ್ ಏನ್ ಕೇಳಿರೋದು, 5 dice were thrown 96 times and the number of times an odd number is turned out. Odd number, ಸರಿನಾ? In experiment is given, fit a binomial distribution to the data and calculate the expected frequency. ಈಗ ಅವರು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿನ ಕೊಟ್ಟಿದ್ದಾರೆ, ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಅಂತ ಅಂದ್ರೆ ಕ್ಯಾಲ್ಕುಲೇಟೆಡ್ ಫ್ರೀಕ್ವೆನ್ಸಿಯನ್ನ ನಾನು ಬರಿಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಇದು ಟೇಬಲ್ ಫಾರ್ಮೆಟ್ ಅಲ್ಲಿ ಇರುವಂತದ್ದು, ಗೊತ್ತಾಯ್ತಾ? ಸೊ ಇದ್ರ ಟೇಬಲ್ ಫಾರ್ಮೆಟ್, ನಾನು ಟೇಬಲ್ ಅನ್ನ ಬರ್ದಿಲ್ಲ, ನೀವು ಟೇಬಲ್ ಅನ್ನ ಬರ್ಕೊಳ್ಳಿ ಅಷ್ಟೇ, ಸರಿನಾ? ಸೊ 0 1 2 3 4 5, ಸರಿನಾ? ಎಸ್. ಈಗ ಅದರ ಪ್ರಕಾರ ಫ್ರೀಕ್ವೆನ್ಸಿನೂ ಕೂಡ ಕೊಟ್ಟಿದ್ದಾರೆ. ನಮಗೆ ಎನ್ ವ್ಯಾಲ್ಯೂ ಗೊತ್ತಿದೆ. ಎನ್ ಅಂತ ಅಂದ್ರೆ ಏನು? ನನ್ನ ಹತ್ರ 5 ಡೈಸ್ಗಳಿರೋದು, ಓಕೆನಾ? 5 dice were thrown 96 times ಅಂತ ಅಂದ್ರೆ 5 ಡೈಸ್ಗಳು ಮಾತ್ರ ಇರೋದು ನನ್ನ ಹತ್ರ. ಸೊ n is equal to 5. ನೆಕ್ಸ್ಟ್ ಪಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಪಿ ವ್ಯಾಲ್ಯೂನ ನಾನು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಟೇಬಲ್ ಅನ್ನ ಮತ್ತೆ ಫ್ರೀಕ್ವೆನ್ಸಿ ಏನಾದ್ರೂ ಕೊಟ್ಟಿದ್ದಾರೆ ಅಂತಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡಿ. ಎನ್ ಪಿ ಇಸ್ ಈಕ್ವಲ್ ಟು ಮ್ಯೂ. ಮ್ಯೂ ಏನ್ ತೋರಿಸ್ತಾ ಹೋಗುತ್ತೆ? ಮೀನ್ ವ್ಯಾಲ್ಯೂನ, ಸರಿನಾ? ಸೊ ಈಗ ಫಸ್ಟ್ ಮ್ಯೂ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಮ್ಯೂ ವಿಲ್ ಬಿ ಈಕ್ವಲ್ ಟು summation of f into x whole divided by summation of f, ಸರಿನಾ? ಫಾರ್ಮುಲಾ ಪ್ರಕಾರನೇ ಬರೀಬೇಕು, ಇಲ್ಲ ಅಂದ್ರೆ ಮಾರ್ಕ್ಸ್ ಕೊಡಲ್ಲ, ಗೊತ್ತಾಯ್ತಾ? ಸಮೇಷನ್ ಆಫ್ ಎಫ್ ಇಂಟು ಎಕ್ಸ್ ಅಂತ ಅಂದ್ರೆ ನೋಡಿ, ಇಲ್ಲಿ 1 ಇಂಟು 0 ಏನಾಗುತ್ತೆ? 0 ಆಗುತ್ತೆ, ಪ್ಲಸ್ 10 ಇಂಟು 1 ಏನಾಗುತ್ತೆ? 10, ಪ್ಲಸ್ 24 ಇಂಟು 2 ಏನಾಗುತ್ತೆ? 48 ಆಗುತ್ತೆ, ಪ್ಲಸ್ 35 ಇಂಟು 3, 35 ಇಂಟು 2 ಅಂತಂದ್ರೆ ಎಷ್ಟಾಯ್ತು ನಮಗೆ? 70 ಆಯ್ತು. 70 ಅಂತಂದ್ರೆ 105, ಪ್ಲಸ್ 18 4s 72, ಪ್ಲಸ್ 8 5s 40, ಹೋಲ್ ಡಿವೈಡೆಡ್ ಬೈ ಇದು ಅಷ್ಟು ಕೂಡ ಸಮೇಷನ್ ಆಫ್ ಎಫ್ ಅಂತಂದ್ರೆ ಈ ಫ್ರೀಕ್ವೆನ್ಸೀಸ್ ಮಾತ್ರ. 1 ಪ್ಲಸ್ 10 ಪ್ಲಸ್ 24 ಪ್ಲಸ್ 35 ಪ್ಲಸ್ 18 ಪ್ಲಸ್ 8. ಸೊ ವ್ಯಾಲ್ಯೂ ಏನಾಗುತ್ತೆ? ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ತಾ ಹೋಗಿ. ಪ್ಲಸ್ 10 ಪ್ಲಸ್ 48 ಪ್ಲಸ್ 105 ಪ್ಲಸ್ 72 ಪ್ಲಸ್ 40, ವ್ಯಾಲ್ಯೂ ಎಷ್ಟಾಯ್ತು? 275. 275 ಹೋಲ್ ಡಿವೈಡೆಡ್ ಬೈ ಕೆಳಗಡೆ ಫ್ರೀಕ್ವೆನ್ಸೀಸ್ ಅನ್ನ ಆ್ಯಡ್ ಮಾಡ್ತಾ ಹೋಗಿ. 1 ಪ್ಲಸ್ 10 ಪ್ಲಸ್ 24 ಪ್ಲಸ್ 35 ಪ್ಲಸ್ 18 ಪ್ಲಸ್ 8. ಸೊ ವ್ಯಾಲ್ಯೂ ವಿಲ್ ಬಿ 96. 275 ಹೋಲ್ ಡಿವೈಡೆಡ್ ಬೈ 96, ವ್ಯಾಲ್ಯೂ ಎಷ್ಟಾಯಿತು? 2.84, 2.864 ಅಂತ ಬಂದಿದೆ, ಸರಿನಾ? ಸೊ ಇದನ್ನ ನಾವೇನ್ ಮಾಡ್ಬೋದು? ಮ್ಯೂ ವ್ಯಾಲ್ಯೂ ಅಂತ ತಗೋಬಹುದು, 2.864. ನನಗೆ ಬೇಕಾಗಿರೋದೇನು? ಪಿ ವ್ಯಾಲ್ಯೂ. ಎನ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ 5. ಸೊ ಪಿ ಅನ್ನ ಇಲ್ಲಿ ಉಳಿಸ್ಕೊಂಡು ಎನ್ ಅನ್ನ ಈ ಕಡೆ ಕಳಿಸಿದ್ರೆ ಅದು ಡಿನಾಮಿನೇಟರ್ ಬರುತ್ತೆ. ಸೊ ಡಿವೈಡ್ ಇಟ್ ಬೈ 5. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? 0.5729 ಅಂತ ಎಲ್ಲ ಬರುತ್ತೆ. ಸೊ ನಾವು ಜಸ್ಟ್ 0.5 ಅನ್ನ ಮಾತ್ರ ತಗೊಳ್ಳೋಣ. ಡೆಸಿಮಲ್ ಆದ್ಮೇಲೆ 1 ವ್ಯಾಲ್ಯೂನ ಮಾತ್ರ ತಗೊಳ್ಳೋಣ. ಸೊ ಡೆಸಿಮಲ್ ಆದ್ಮೇಲೆ 1 ವ್ಯಾಲ್ಯೂನ ತಗೊಂಡ್ರೆ 0.5 ಅಂತ ಅಂದ್ರೆ ಅದನ್ನ ಫ್ರಾಕ್ಷನ್ಸ್ ಕನ್ವರ್ಟ್ ಮಾಡಿದ್ರೆ 1/2 ಆಗುತ್ತೆ, ಸರಿನಾ? ಎಸ್. ಸೊ ಇವಾಗ ಪಿ ವ್ಯಾಲ್ಯೂ ಗೊತ್ತಾಯ್ತು ಅಂತಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಕ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಪಿ. ಸೊ ಕ್ಯೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ 1/2 ಅಂತ ಅಂದ್ರೆ 0.5 ಆಗುತ್ತೆ, ಅಂತಂದ್ರೆ 1/2ನೇ ಉಳ್ಕೊಳುತ್ತೆ, ಸರಿನಾ? ಸೊ ಪಿ ವ್ಯಾಲ್ಯೂ ಇಸ್ ಆಲ್ಸೋ 1/2, ಕ್ಯೂ ವ್ಯಾಲ್ಯೂ ಇಸ್ ಆಲ್ಸೋ 1/2 ಅಂಡ್ ಎನ್ ವ್ಯಾಲ್ಯೂ ಇಸ್ 5. ಸೊ ಬರೀರಿ, ಯೂಸಿಂಗ್ binomial distribution. So formula ಏನು ಬರುತ್ತೆ? P of x will be equal to ncx into p power x into q power n minus x, ಸರಿನಾ? ಯಾವ ರೀತಿ ಬರೀಬೇಕು ಫಾರ್ಮುಲಾನ? ncx into p power x into q power n minus x. ಇಲ್ಲಿ ನನಗೆ p ವ್ಯಾಲ್ಯೂ ಗೊತ್ತು, q ವ್ಯಾಲ್ಯೂ ಗೊತ್ತು, ಮತ್ತೆ n ವ್ಯಾಲ್ಯೂ ಗೊತ್ತು. ಜಸ್ಟ್ ಸಬ್ಸ್ಟಿಟ್ಯೂಟ್ ದೋಸ್ ವ್ಯಾಲ್ಯೂಸ್. ಎನ್ ವ್ಯಾಲ್ಯೂ ಎಷ್ಟಿರೋದು? 5cx ಇಂಟು ಪಿ ವ್ಯಾಲ್ಯೂ ಎಷ್ಟಿರೋದು? 1/2 ಪವರ್ ಎಕ್ಸ್ ಇಂಟು ಕ್ಯೂ ವ್ಯಾಲ್ಯೂ ಎಷ್ಟಿರೋದು? 1/2 ಪವರ್ ಎನ್ ವ್ಯಾಲ್ಯೂ ಇಸ್ 5 ಮೈನಸ್ ಎಕ್ಸ್, ಸರಿನಾ? ಈಗ ಪಿ ಆಫ್ ಎಕ್ಸ್ ಅನ್ನ ಇದನ್ನ ಯೂಸ್ ಮಾಡ್ಬೇಕು. ಅವ್ರೇನಂತ ಕೇಳ್ತಾ ಇರೋದು? ಕ್ಯಾಲ್ಕುಲೇಟ್ ದ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸೀಸ್ ನನಗೆ ಬೇಕಾಗಿರೋದು. ಸೊ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಷ್ಟಕ್ಕೆ ಫ್ರೀಕ್ವೆನ್ಸಿ ಬೇಕಾಗಿರೋದು ನನಗೆ? 96 ಟೈಮ್ಸ್ ನನ್ನ ಟಾಸ್ಕ್ ಮಾಡಿರೋದು ಆ ಒಂದು 5 ಡೈಸ್ಗಳನ್ನ. ಸೊ 96 ಇಂಟು ಪಿ ಆಫ್ ಎಕ್ಸ್ ಆಗುತ್ತೆ, ಗೊತ್ತಾಯ್ತಾ? ಫ್ರೀಕ್ವೆನ್ಸಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 96 ಇಂಟು ಪಿ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 96 ಇಂಟು ಪಿ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ? 5cx
ಇಂಟು 1/2 ಪವರ್ ಎಕ್ಸ್ ಇಂಟು 1/2 ಪವರ್ 5 ಮೈನಸ್ ಎಕ್ಸ್. ಸರಿನಾ? ಈಗ ಏನ್ ಮಾಡಬೇಕು ಅಂತಂದ್ರೆ 0 ಇದ್ದಾಗ ಫ್ರೀಕ್ವೆನ್ಸಿ ಏನ್ ಬರುತ್ತೆ, 1 ಇದ್ದಾಗ ಫ್ರೀಕ್ವೆನ್ಸಿ ಏನು, 2 ಇದ್ದಾಗ ಫ್ರೀಕ್ವೆನ್ಸಿ ಏನು, 3 ಇದ್ದಾಗ ಏನು ಅಂತ ಅವ್ರು ಕೊಟ್ಟಿದ್ದಾರೆ ಎಸ್ಟಿಮೇಟೆಡ್. ಸೊ ನಾನೇನ್ ಮಾಡಬೇಕು, ಎಕ್ಸ್ಪೆಕ್ಟೆಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಾನು ಹೊಸದಾಗಿ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ ಮೊದಲಿಂದ. ಅಂತಂದ್ರೆ ಎಫ್ ಆಫ್ 0 ವಿಲ್ ಬಿ ಈಕ್ವಲ್ ಟು 96 ಇಂಟು 5c. ನೋಡಿ ಇಲ್ಲಿ ಎಕ್ಸ್ ಇರುವಂತ ಜಾಗಕ್ಕೆ 0 ಹಾಕಿ, 5c0 ಇಂಟು 1/2 ಪವರ್ 0 ಇಂಟು 1/2 ಪವರ್ 5 ಮೈನಸ್ 0. ಸರಿನಾ? ಸೊ ವ್ಯಾಲ್ಯೂ ಏನಾಗುತ್ತೆ ನಮಗೆ ಇವಾಗ ಅಷ್ಟನ್ನು ಒಂದೇ ಸಲ ನಾವು ಮಲ್ಟಿಪ್ಲೈ ಮಾಡ್ಬಿಡೋಣ. 5 NCR 0 ವಿಲ್ ಬಿ ಈಕ್ವಲ್ ಟು 1. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, 5 ಹೊಡಿಬೇಕು, ಆಮೇಲೆ NCR ಬಟನ್, ಆಮೇಲೆ 0, ಆಮೇಲೆ ಈಕ್ವಲ್ಸ್ ಅನ್ನ ಹೊಡಿರಿ, 5c0 ಬರುತ್ತೆ. 5 NCR ಬಟನ್ 1 ಈಕ್ವಲ್ಸ್ ಅನ್ನ ಹೊಡೆದ್ರೆ 5c0 ಬರುತ್ತೆ. ಸರಿನಾ? ಸೊ 5c0 ವ್ಯಾಲ್ಯೂ ಏನಿದೆ, 1 ಇದೆ. 1/2 ಪವರ್ 0 ಈಸ್ 1. ಯಾಕಂತಂದ್ರೆ ಯಾವುದೇ ಒಂದು ವ್ಯಾಲ್ಯೂಗೆ ಪವರ್ 0 ಆಗಿದ್ರೆ ಅದು 1ಗೆ ಈಕ್ವಲ್ ಆಗುತ್ತೆ. 1000 ಪವರ್ 0 ಈಸ್ ಆಲ್ಸೋ 1. ಕೌಂಟ್ 1000 ಪವರ್ 0 ಈಸ್ ಆಲ್ಸೋ 1. 1 lakh ಪವರ್ 0 ಈಸ್ ಆಲ್ಸೋ 1. 1/2 ಪವರ್ 0 ಈಸ್ ಆಲ್ಸೋ 1. ಸೊ ಇದು 1 ಆಯ್ತು, ಇದು ಕೂಡ 1 ಆಯ್ತು. 1/2 ಪವರ್ 5. ಸೊ 5 ಮೈನಸ್ 0 ಅಂತಂದ್ರೆ 5 ಅಲ್ವಾ, 1/2 ಅಂತಂದ್ರೆ 0.5 ಹೋಲ್ ಪವರ್ 5. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 0.03125 ಆಗುತ್ತೆ. ಅದನ್ನ 96 ಜೊತೆ ಮಲ್ಟಿಪ್ಲೈ ಮಾಡೋಣ, ಇಂಟು 96. ಸೊ ವ್ಯಾಲ್ಯೂ ಎಷ್ಟು ಬಂತು, 3. ಸರಿನಾ? ಎಫ್ ಆಫ್ 0 ವ್ಯಾಲ್ಯೂ ಈಸ್ 3. ಈ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದಷ್ಟು ಕ್ಯಾಲ್ಕುಲೇಟ್ ಮಾಡಿ ಮಲ್ಟಿಪ್ಲೈ ಮಾಡಿ 96 ಜೊತೆ. ನೆಕ್ಸ್ಟ್ ಎಫ್ ಆಫ್ 1, 96 ಹಂಗೆ ಉಳ್ಕೊಳುತ್ತೆ, ಎಕ್ಸ್ ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡಿ, 5c1 ಇಂಟು 1/2 ಪವರ್ 1 ಇಂಟು 1/2 ಪವರ್ 5 ಮೈನಸ್ 1. ನೆಕ್ಸ್ಟ್ ಏನ್ ಮಾಡಬೇಕು, ಎಫ್ ಆಫ್ 2 ವಿಲ್ ಬಿ ಈಕ್ವಲ್ ಟು 96 ಇಂಟು 5c2 ಇಂಟು 1/2 ಪವರ್ 2 ಇಂಟು 1/2 ಪವರ್ 5 minus 2. Next, f of 3 will be equal to 96 into 5c3 into 1/2 power 3 into 1/2 power 5 minus 3. Next, f of 4 will be equal to 96 into 5c4 into 1/2 power 4 into 1/2 power 5 minus 4. Next, last one, f of 5 will be equal to 96 into 5c5 into 1/2 power 5 into 1/2 power 5 minus 5. ಸೊ ಇದಷ್ಟಕ್ಕೂ ಕೂಡ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಒಂದೊಂದೇ ಸಲ, ಸುಮ್ಮನೆ ಮಲ್ಟಿಪ್ಲೈ ಮಾಡ್ತಾ ಇರಬೇಕು. ಫಸ್ಟ್ 5c1 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, 5 NCR ಬಟನ್ 1 ಅನ್ನ ಒತ್ತಿ ಈಸ್ ಈಕ್ವಲ್ ಟು ನ ಒತ್ತಿ. ಸರಿನಾ? ಫಸ್ಟ್ 5 NCR ಬಟನ್ 1 ಅನ್ನ ಪ್ರೆಸ್ ಮಾಡಿ ಆಮೇಲೆ ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿದ್ರೆ 5c1 ವ್ಯಾಲ್ಯೂ ಬರುತ್ತೆ. ಎಷ್ಟು? 5. ಸೊ 5 ಇಂಟು 1/2 ಪವರ್ 1 ಅಂತ ಅಂದ್ರೆ 1/2 ಅಂತಂದ್ರೆ 0.5 ಪವರ್ 1 ಅಂತ ಅಂದ್ರೆ 0.5 ಆಗಿರುತ್ತೆ, ಇಂಟು 1/2 ಪವರ್ 5 ಮೈನಸ್ 1 ಅಂತ ಅಂದ್ರೆ ಎಷ್ಟು? 4. ಸೊ 1/2 ಪವರ್ 4 ಅಂತ ಅಂದ್ರೆ 0.5 ಪವರ್ 4. ಸೊ ವ್ಯಾಲ್ಯೂ ಎಷ್ಟಾಯ್ತು? 0.15625 ಇಂಟು 96 ಅನ್ನ ಮಾಡಿ 96. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 15 ಬಂತು. ನೋಡಿ ಎಷ್ಟು ಈಸಿ ಆಗ್ತಾ ಇದೆ. ನೆಕ್ಸ್ಟ್ 5c2, 5 NCR ಬಟನ್ 2 ಅನ್ನ ಪ್ರೆಸ್ ಮಾಡಿ ಆಮೇಲೆ ಈಸ್ ಈಕ್ವಲ್ ಟು ನೋಡಿರಿ ಎಷ್ಟು ಬಂತು? 10 ಬಂತು. ಸೊ 10 ಇಂಟು 1/2 ಪವರ್ 2 ಅಂತಂದ್ರೆ 0.5 ಪವರ್ 2 ಅಂತ ಹಾಕಿ ಇಂಟು 1/2 ಪವರ್ 5 ಮೈನಸ್ 2. 5 ಮೈನಸ್ 2 ಅಂತಂದ್ರೆ 3 ಅಲ್ವಾ? ಸೊ 0.5 ಪವರ್ 3. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 0.3125 ಇಂಟು 96 ಅನ್ನ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 30 ಬರುತ್ತೆ. ನೆಕ್ಸ್ಟ್ ಇಲ್ಲಿ 5c3, 5 NCR ಬಟನ್ 3 ಇಂಟು 0.5 ಪವರ್ ಏನಿರೋದು 3 ಇಂಟು 0.5 ಪವರ್ ಇಲ್ಲಿ 5 ಮೈನಸ್ 3 ಅಂತಂದ್ರೆ ಎಷ್ಟು? 2. ವ್ಯಾಲ್ಯೂ ಎಷ್ಟು ಬಂತು? 0.3125 ಇಂಟು 96. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 30. ನೆಕ್ಸ್ಟ್ 5c4 ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. 5 NCR 4 ವಿಲ್ ಬಿ ಈಕ್ವಲ್ ಟು, ಸೊ ಇಲ್ಲಿ 4 ಹಾಕಿದ್ರೆ ಆಯ್ತು, ಅಷ್ಟೇ ಸಿಂಪಲ್. ಸೊ ವ್ಯಾಲ್ಯೂ ಎಷ್ಟಾಯ್ತು? 5 ಬರುತ್ತೆ. ಸೊ 5 ಇಂಟು 0.5 ಹೋಲ್ ಪವರ್ ಇಲ್ಲಿ 4 ಇದೆ, ಸೊ 4 ಇಂಟು 0.5 ಹೋಲ್ ಪವರ್ 5 ಮೈನಸ್ 1 ಅಂತಂದ್ರೆ 5 ಮೈನಸ್ 4 ಅಂತಂದ್ರೆ 1 ಆಗುತ್ತೆ. ಸೊ ವ್ಯಾಲ್ಯೂ ಎಷ್ಟಾಯ್ತು? 0.15625 ಇಂಟು 96. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 15 ಬರುತ್ತೆ. ನೆಕ್ಸ್ಟ್ 5c5, 5 NCR ಬಟನ್ 5 ಇಸ್ ಈಕ್ವಲ್ ಟು ಹೊಡೆದ್ರೆ 1 ಬಂತು. ಸೊ 1 ಇಂಟು 1/2 ಅಂತಂದ್ರೆ 0.5 ಟು ದ ಪವರ್ ಆಫ್ 5 ಇಂಟು 1/2 ಅಂತಂದ್ರೆ 0.5, 5 ಮೈನಸ್ 5 ಅಂತಂದ್ರೆ 0.
ಎನಿ ವ್ಯಾಲ್ಯೂ ಹ್ಯಾವಿಂಗ್ ಪವರ್ ಆಸ್ 0, 5 - 5 0 ಆಗುತ್ತೆ. ಸೊ ಪವರ್ 0 ಇದ್ರೆ ಅದ್ರ ವ್ಯಾಲ್ಯೂ 1ಗೆ ಈಕ್ವಲ್ ಆಗಿರುತ್ತೆ. ಸೊ ಇಂಟು 1. ಸೊ ವ್ಯಾಲ್ಯೂ ಎಷ್ಟಾಯಿತು 0.03125 ಇಂಟು 96. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 3 ಆಗುತ್ತೆ. ಗೊತ್ತಾಯ್ತಾ ಯಾವ ರೀತಿ ಮಾಡಿದ್ದು ಅಂತ. ಸೊ ಫಸ್ಟು f(0) ಹೊಸ ವ್ಯಾಲ್ಯೂ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಷ್ಟೇ, ಸಿಂಪಲ್. ಸೊ 3 ಬಂತು. ನೆಕ್ಸ್ಟು 1ಗೆ 15, 2ಗೆ 30, 3ಗೆ 30, 4ಗೆ 15, 5ಗೆ 3. ಸೊ ಅಷ್ಟನ್ನು ಕೂಡ ಇವಾಗ ಆ್ಯಡ್ ಮಾಡಿ ಎಷ್ಟು ಬರುತ್ತೆ 3 + 15 + 30 + 30 + 15 + 3. ಸೊ ವ್ಯಾಲ್ಯೂ ಎಷ್ಟು 96 ಟೈಮ್ಸ್. ಸರಿನಾ, ಇಲ್ಲಿ 96 ಟೈಮ್ಸ್ ಇದೆ. ಇವಷ್ಟನ್ನು ಕೂಡ ಇವಾಗ ಜನರೇಟ್ ಆಗಿದಾವಲ್ಲ ಅವಷ್ಟನ್ನು ಕೂಡ ಆ್ಯಡ್ ಮಾಡಿದ್ರೆ ನಮಗೆ 96 ಬರುತ್ತೆ ಅಂತ ಅಂದಾಗ ವ್ಯಾಲ್ಯೂ ಕರೆಕ್ಟ್ ಆಗಿದೆ, ನಾವು ಕರೆಕ್ಟಾಗಿ ಸಾಲ್ವ್ ಮಾಡಿದೀವಿ ಅಂತ. ಒಂದೆರಡು ಪ್ರಾಬ್ಲಮ್ ಈ ಥರದ್ದು ಸಾಲ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.